ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿಯರಿಗೆ ಮತ್ತೆ ಗುಡ್ ನ್ಯೂಸ್ ಬಂದಿದೆ. ಯಾವ ಕಂತಿನ ಹಣ ಬಂದಿದೆ, 27ನೇ ಕಂತಿನ ಹಣ ಯಾವಾಗ ಬರ್ಬೋದು, ಯಾವ ಕಂತಿನ ಹಣ ಯಾವಾಗಿಂದ ಬರ್ತಿದೆ, 2,000 ಹಣ ಯಾವಾಗ ಖಾತೆಗೆ ಜಮಾ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಬಂದಿರುವಂತಹ ಗುಡ್ ನ್ಯೂಸ್ ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯುಗಾದಿ ಹಬ್ಬದ ಪ್ರಯುಕ್ತ ಫಲಾನುಭವಿಗಳ ಖಾತೆಗೆ 27ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. 27ನೇ ಕಂತಿನ ಹಣ ಜಮಾ ಆದ್ಮೇಲೆ ಸಾಕಷ್ಟು ಜನರಿಗೆ ಪೆಂಡಿಂಗ್ ಆಗ್ತಾ ಇರುತ್ತೆ. ಇದನ್ನ ಯಾವ ರೀತಿ ಜಮಾ ಮಾಡ್ತಾರೆ ಅಂದ್ರೆ, ಯುಗಾದಿ ಹಬ್ಬದಲ್ಲಿ ಒಂದು ಹಂತದಲ್ಲಿ ಜಮಾ ಮಾಡ್ತಾರೆ. ಸಾಕಷ್ಟು ಫಲಾನುಭವಿಗಳಿಗೆ ಹಣ ಖಾತೆಗೆ ಬಂದಿರುತ್ತದೆ. ಅದಾದ ಮೇಲೆ ಇನ್ನೊಂದು ಹಂತದಲ್ಲಿ ಜಮಾ ಮಾಡ್ತಾರೆ. ಆಗಲೂ ಸಹ ಒಂದಿಷ್ಟು ಲಕ್ಷ ಜನರಿಗೆ ಹಣ ಜಮಾ ಆಗುತ್ತೆ. ನೆಕ್ಸ್ಟ್ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಇದುವರೆಗೂ ಸಹ ಹಣ ಖಾತೆಗೆ ಜಮಾ ಆಗಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಿರೋದು. ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣನೂ ಸಹ ಪೆಂಡಿಂಗ್ ಇರುವಂತಹ ಜನರಿಗೆ ಪೆಂಡಿಂಗ್ ಹಣ ಬಿಡುಗಡೆ ಆಗಿದೆ. 3ನೇ ಹಂತದಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬಂದಿರೋದು. 27ನೇ ಕಂತಿನ ಪೆಂಡಿಂಗ್ ಹಣ ಎಲ್ಲರ ಬ್ಯಾಂಕ್ ಖಾತೆಗೆ ಹಂತ ಹಂತವಾಗಿ ಕ್ರೆಡಿಟ್ ಆಗ್ತಾ ಇದೆ. ಇದು 27ನೇ ಕಂತಿನ ಹಣ ಗೃಹಲಕ್ಷ್ಮಿಯರ ಖಾತೆಗೆ ಮತ್ತೆ 2,000 ಹಣ ಜಮಾ ಆಗ್ತಾ ಇದೆ. ಯುಗಾದಿ ಹಬ್ಬದ ಟೈಮಲ್ಲಿ 2,000 ಹಣ ಜಮಾ ಆಗಿದ್ದು ಅಲ್ಲದೆ ಮತ್ತೆ ಕೂಡ 2,000 ಹಣ ಜಮಾ ಆಗ್ತಿರುವಂತದ್ದು. ಹೌದು, ಗೃಹಲಕ್ಷ್ಮಿಯರ ಖಾತೆಗೆ ಕಳೆದ 2-3 ದಿನಗಳಿಂದ ಗೃಹಲಕ್ಷ್ಮಿಯ ಯೋಜನೆಯ 28ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಡಿಬಿಟಿ ಮುಖಾಂತರ ಬ್ಯಾಂಕ್ ಖಾತೆಗಳಿಗೆ ಹಣ ಏನ್ ಜಮಾ ಮಾಡ್ತಾರೆ, ಇದರ ಪ್ರಕ್ರಿಯೆ ಈಗ ಶುರು ಆಗಿದೆ. ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಖಾತೆಗೆ ಜಮಾ ಆಗ್ತಿರುವಂತದ್ದು. ನೋಡಿ, ನಿಮ್ಗೆ ಮಾರ್ಚ್ ತಿಂಗಳಲ್ಲಿ 27ನೇ ಕಂತಿನ ಹಣ ಆದರೆ ಬಿಡುಗಡೆ ಮಾಡಿರಲ್ವೋ, ಅದು ಡಿಸೆಂಬರ್ ತಿಂಗಳಿಂದು. ಈಗ ಏನು 2 ದಿನದಿಂದ ಹಣ ಜಮಾ ಮಾಡ್ತಿದ್ದಾರೋ, ಇದು ಬಂದ್ಬಿಟ್ಟು ಜನವರಿ ತಿಂಗಳ ಹಣ. ಈಗ ಬಂದ್ಬಿಟ್ಟು ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತಿರುವಂತದ್ದು. ನೋಡಿ, ಇಲ್ಲಿ ಹಂತ ಹಂತವಾಗಿ ಬಿಡುಗಡೆ ಆಗ್ತಾ ಇರುವಂತದ್ದು. ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಸಹ ಜಮಾ ಮಾಡಬೇಕು ಅಂತ ಸರ್ಕಾರ ಪ್ಲಾನ್ ಮಾಡಿಕೊಂಡು ಇಲ್ಲಿ ಇವಾಗಲೇ 28ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಮಾಡಿರುವಂತದ್ದು. 1,20,00,000ಕ್ಕೂ ಫಲಾನುಭವಿಗಳು ಅರ್ಹರಿರುವಂತದ್ದು. ಈಗ ಬಿಡುಗಡೆ ಮಾಡಿ 3 ದಿನ ಆಗಿದೆ. ಮೊದಲಿಗೆ ಟ್ರಯಲ್ ರೌಂಡ್ ಅಂತ ನಡೆಸಿಕೊಡ್ತಾರೆ. ಟ್ರಯಲ್ ರೌಂಡ್ ಅಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಖಾತೆಗೆ ಜಮಾ ಮಾಡ್ತಾರೆ. ಅದಾದ ಮೇಲೆ ನೆಕ್ಸ್ಟ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಪ್ರತಿನಿತ್ಯ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಅಂತ ಹೇಳ್ಬಿಟ್ಟು ಖಾತೆಗೆ ಹಣ ಜಮಾ ಮಾಡ್ತಿರುವಂತದ್ದು. ಹಾಗಾದರೆ 28ನೇ ಕಂತಿನ ಹಣ ಎಲ್ಲರಿಗೂ ಯಾವಾಗ ಬರುತ್ತೆ ಅಂತ ಅಂದ್ರೆ, ಏಪ್ರಿಲ್ 15ನೇ ತಾರೀಕಿನ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ. ನಿಮಗೆ ಹಣ ಬಂದ್ಬಿಟ್ಟು ಇವತ್ತಾದ್ರೂ ಬರಬಹುದು, ನಾಳೆ ಆದ್ರೂ ಬರಬಹುದು, ಇಲ್ಲ ಅಂತ ಅಂದ್ರೆ ಈಗ್ಲೇ ಆದ್ರೂ ಬರ್ಬೋದು. ಯಾಕಂತಂದ್ರೆ ಒಟ್ಟಿಗೆ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ 1,20,00,000ಕ್ಕೂ ಹೆಚ್ಚು ಮಹಿಳೆಯರಿಗೆ 28ನೇ ಕಂತಿನ ಹಣ ಒಂದೇ ಸಲ ಬಿಡುಗಡೆ ಮಾಡಿದ್ದಾರೆ. ಡಿಬಿಟಿ ಮುಖಾಂತರ 2,000 ಹಣ ಏನು ಜಮಾ ಮಾಡ್ತಾರೋ, ಆ 2,000 ಹಣ ಜಮಾ ಮಾಡೋಕೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ. ಆ ಒಂದು ಟೈಮ್ಗಾಗಿ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡೋದಕ್ಕೆ ಏಪ್ರಿಲ್ 15ನೇ ತಾರೀಕಿನವರೆಗೆ ಟೈಮ್ ಬೇಕಾಗುತ್ತೆ. 28ನೇ ಕಂತಿನ ಹಣದ ಬಗ್ಗೆ ಕುರಿತು ಗುಡ್ ನ್ಯೂಸ್ ನಿಮಗೆ ಬಂದಿರುವಂತದ್ದು. 28ನೇ ಕಂತಿನ ಹಣ ಸಾಕಷ್ಟು ಜನ ಬಂದ್ಬಿಟ್ಟು ಮಾರ್ಚ್ ತಿಂಗಳಲ್ಲೇ ಬಿಡುಗಡೆಯಾಗಿದೆ. ಸ್ಟಾರ್ಟಿಂಗ್ ಅಲ್ಲೇ ಅಂತ ಒಂದಿಷ್ಟು ಕಡೆ ನ್ಯೂಸೆನ್ಸ್ ಆಯ್ತು. ಅಫಿಷಿಯಲ್ ಆಗಿ ಬಂದ್ಬಿಟ್ಟು 2 ದಿನಗಳಿಂದ ಇನ್ನು ನಿಮ್ಮ ಖಾತೆಗಳಿಗೆ 28ನೇ ಕಂತಿನ ಹಣ ಜಮಾ ಆಗ್ತಿರುವಂತದ್ದು. ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೆ ಒಂದೇ ಸರಿ ಬಿಡುಗಡೆ ಮಾಡಿದ್ದಾರೆ. ಪ್ರತಿದಿನಾನು ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೆ ಹಣ ಖಾತೆಗೆ ಜಮಾ ಆಗುತ್ತೆ. ಇವಾಗ ಟ್ರಯಲ್ ರೌಂಡ್ಸ್ ಕೂಡ ನಡೆಸಿದ್ದಾರೆ. ಟ್ರಯಲ್ ರೌಂಡ್ಸ್ ನಡೆಸಿದಾಗ ಏನಾಗುತ್ತೆ ಅಂದ್ರೆ, ಟ್ರಯಲ್ ರೌಂಡ್ ಅಲ್ಲೂ ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೂ ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಖಾತೆಗೆ ಜಮಾ ಆಗಿರುತ್ತೆ. ನಿಮಗೂ ಸಹ ಬಂದಿರುತ್ತದೆ. 28ನೇ ಕಂತಿನ ಹಣದ ಬಗ್ಗೆ ಗುಡ್ ನ್ಯೂಸ್ ಇದೆ. ಏಪ್ರಿಲ್ 15ನೇ ತಾರೀಕಿನ ಒಳಗೆ ಜಮಾ ಆಗುತ್ತೆ ಫಲಾನುಭವಿಗಳ ಖಾತೆಗೆ. ಯಾರಿಗಾದ್ರೂ 27ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ತುಂಬಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಇವಾಗಲೇ ಪೆಂಡಿಂಗ್ ಹಣ ಬಿಡುಗಡೆ ಮಾಡ್ತಿದ್ದಾರೆ. ನಿಮಗೆ 27ನೇ ಕಂತಿನ ಹಣ ಫಸ್ಟ್ ಬರುತ್ತೆ. ಅದಾದ ಮೇಲೆ 15ನೇ ತಾರೀಕಿನ ಒಳಗೆ 28ನೇ ಕಂತಿನ ಹಣ ಖಾತೆಗೆ ಜಮಾ ಆಗುತ್ತೆ. ಇದೇ ತರ ಪ್ರತಿಯೊಂದು ಹೊಸ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.